ಮಾಡೆಲ್ ಟು ಮಾನ್ಸ್ಟರ್ ಅಂತ 9 ವರ್ಷ ಶ್ರಮ ಪಟ್ಟಿದ್ದೀನಿ ಅಂತ ಹೆಲ್ಮೆಟ್ ಹಾಕೊಂಡ್ಬಂದ ಕಂಟೆಸ್ಟೆಂಟ್. ನಾನು ಏನು ಮಾಡೋಕ್ಕೂ ಸೈ ಅಂತ ಫೇಸ್ಗೆ ಪ್ಯಾಕ್ ಹಾಕೊಂಡ್ರು ಸೆಗಣಿಯಿಂದ. ಬಿಗ್ ಬಾಸ್ಗೋಸ್ಕರ ನನ್ನ ಐಡೆಂಟಿಟಿನೇ ನಾನು ಡೆಸ್ಟ್ರಾಯ್ ಮಾಡೋಕ್ಕೂ ರೆಡಿ ಅಂತ ಗಿನ್ನಿಸ್ ರೆಕಾರ್ಡ್ನೇ ಅರ್ಧಾಕಿದ್ರು. ಇಷ್ಟೆಲ್ಲ ಸಾಲದು ಅಂತ 4 ಜನನು ಗ್ರೀನ್ ಕೊಟ್ಟಿರೋ ಕಂಟೆಸ್ಟೆಂಟ್ ಒಬ್ಬರು ಡೈರೆಕ್ಟಾಗಿ ಸೆಲೆಕ್ಟ್ ಆಗಿದ್ದಾರೆ. ಸೊ ಇದೆಲ್ಲ ಯಾರ್ಯಾರಿಗೆ ಚೆನ್ನಾಗಾಯಿತು, ಯಾರ್ಯಾರು ಡಿಸಪಾಯಿಂಟ್ಮೆಂಟ್ ಆಗಿ ತೋರಿಸಿದ್ರು, ಯಾರ್ಯಾರು ಆ್ಯಟಿಟ್ಯೂಡ್ ತೋರಿಸಿ ನಾನು ಟಾಸ್ಕೇ ಮಾಡಲ್ಲ ಅಂತ ಎಕ್ಸಿಟ್ ಆದರು, ಇದೆಲ್ಲನೂ ಈ ವ್ಲಾಗಲ್ಲಿ ನಾವು ನೋಡೋಣ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯ 2ನೇ ಎಪಿಸೋಡ್ನ ರಿವ್ಯೂ ಮಾಡಲಿಕ್ಕೆ ನಾನು ಮಾಡಿದ್ದೀನಿ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಈ ವ್ಲಾಗಲ್ಲಿ ಯಾರಿಗೆಲ್ಲ ರೆಡ್ ಸಿಕ್ತು, ಯಾರಿಗೆಲ್ಲ ಗ್ರೀನ್ ಸಿಕ್ತು, ಯಾರೆಲ್ಲ ಫಿಸಿಕಲ್ ಟಾಸ್ಕ್ ಮಾಡಿದ್ರು, ಎಷ್ಟು ಜನ ಡೈರೆಕ್ಟಾಗಿ ಸೆಲೆಕ್ಟ್ ಆದರು, ಎಷ್ಟು ಜನ ಡೈರೆಕ್ಟಾಗಿ ರಿಜೆಕ್ಟ್ ಆದರು, ಇದೆಲ್ಲನೂ ಈ ವ್ಲಾಗಲ್ಲಿ ಮಾತಾಡ್ತಾ ಹೋಗೋಣ. ಸೊ ಇವತ್ತಿನ ಎಪಿಸೋಡ್ ನಾವು ಫಸ್ಟ್ ಕಂಟೆಸ್ಟೆಂಟ್ ಆಗಿ ಬಂದಿದ್ದು ಮಾಡ್ರನ್ ಟು ಮಾನ್ಸ್ಟರ್. ಇದ್ಯಾರು ಅಂತ ಅನ್ಕೋತಿದ್ದೀರಾ? ಅವ್ರ ಹೆಸರು ಬೇಸಿಕಲಿ ದೀಕ್ಷಿತ್ ಅಂತ. ಇವರು ಮಡಿಕೇರಿ ಅವರು. ಇವರು ಹೆಲ್ಮೆಟ್ ಹಾಕೊಂಡು ಬಂದಿದ್ರು. ಇವರು 9 ವರ್ಷದಿಂದ ಅವರು ಕಂಟೆಂಟ್ನ ಕ್ರಿಯೇಟ್ ಮಾಡ್ತಿದ್ದಾರೆ ವಿತ್ ಹೆಲ್ಮೆಟ್ ಅಂತೆ. ಅವರ ಐಡೆಂಟಿಟಿನ ಅವರು ಕ್ಲೋಸ್ ಮಾಡಿ, ಅಂದರೆ ಫೇಸ್ನ ಕ್ಲೋಸ್ ಮಾಡಿ ಅವರು ಹೆಲ್ಮೆಟ್ ಹಾಕ್ಕೊಂಡು ಅವರು ಕಂಟೆಂಟ್ನ ಕ್ರಿಯೇಟ್ ಮಾಡ್ತಿದ್ದಾರಂತೆ. ಇದಿಷ್ಟು ಅಲ್ದಲೇ ನೀವು ಹೆಲ್ಮೆಟ್ ತೆಗೀರಿ ಅಂತಂದರೆ ನಾನು ತೆಗಿಯೋಕೆ ರೆಡಿ ಇಲ್ಲ ಅಂತ ಹೇಳಿದ್ರು. ಸೊ ನೀವು ತೆಗಿಲಿಲ್ಲ ಅಂದರೆ ಬಿಗ್ ಬಾಸ್ ಮನೆಗೆ ಹೋಗೋಕ್ಕಾಗಲ್ಲ. ಮೇ ಬಿ ಸ್ಟ್ರಾಟಜಿ ಏನೋ ತುಂಬ ಚೆನ್ನಾಗಿದೆ ಬಿಗ್ ಬಾಸ್ ಮನೆಗೆ ಹೆಲ್ಮೆಟ್ ಹಾಕೊಂಡು ಹೋಗೋದು ಅಂತ. ಬಟ್ ಅದು ಎಷ್ಟು ಮಟ್ಟಕ್ಕೆ ವರ್ಕೌಟ್ ಆಗುತ್ತೆ ಗೊತ್ತಿಲ್ಲ. ಯಾಕೆಂದರೆ ಊಟ ಮಾಡಬೇಕಾದ್ರೆ ಬ್ರಷ್ ಮಾಡಬೇಕು ಅಂತ ಅಂದರೆ, ಅಥವಾ ಬೇರೆ ಏನಾದರೂ ಅದರ್ ಆ್ಯಕ್ಟಿವಿಟೀಸ್ ಮಾಡಬೇಕು ಅಂದರೆ ಹೆಲ್ಮೆಟ್ ತೆಗಿಬೇಕು. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಅವ್ರು ಇನ್ನೊಂದು ಮಾತು ಹೇಳಿದ್ರು, ಹೆಲ್ಮೆಟ್ ತೆಗಿಯೋದಕ್ಕೆ ಸುದೀಪ್ ಸರೇ ಬಂದು ತೆಗಿಬೇಕು ನನಗೆ, ಅವಾಗ ತೆಗಿಬೇಕು ಅನ್ನೋ ಆಸೆ ಇದೆ ನನಗೆ ಅಂತ. ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಅಂತ ಅನ್ನಿಸ್ತು ಅದು. ಬಟ್ ಎಕ್ಸ್ಪೆಕ್ಟೇಷನ್ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಇದೆಲ್ಲ ಅಲ್ದಲೇ ಅವ್ರು ಏನಾದರೂ ಈ ಒಂದು ಕನ್ನಡ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂದರೆ ಹಿಂದಿಗೂ ಕೂಡ ಟ್ರೈ ಮಾಡ್ತಾರಂತೆ. ಸೊ ಇಷ್ಟೇ, ಅವರಲ್ಲಿ ಬೇರೆ ಯಾವುದು ಒಂದು ಕಾನ್ಫಿಡೆನ್ಸ್ ಲೆವೆಲ್ ಆ ಥರ ಎಲ್ಲ ಏನೂ ಅಷ್ಟೊಂದು ಇರಲಿಲ್ಲ ಅವ್ರ ಹತ್ರ. ಇಷ್ಟೆಲ್ಲ ಅಲ್ದಲೇ ಇನ್ನೊಂದು ಸ್ಟೇಟ್ಮೆಂಟ್ ಹೇಳ್ತಾರೆ, ನೀವು ನನ್ನ ಸೆಲೆಕ್ಟ್ ಮಾಡಿ ನೋಡಿ 2 ತಿಂಗಳಲ್ಲಿ ಫುಲ್ ಫೇಮಸ್ ಆಗ್ತೀನಿ ಅಂತ ಓವರ್ ಕಾನ್ಫಿಡೆನ್ಸಲ್ಲಿದ್ದರು. ಇದು ಬಿಟ್ಟು ಬೇರೆ ಯಾವುದೋ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಆಗಿದ್ದಾರೆ ಅವರು ಅಂತ ಅನ್ನಿಸ್ಲಿಲ್ಲ. ಸೊ ಇದನ್ನು ನೋಡಿ ಜಡ್ಜಸ್ ಅವರಿಗೆ ಇಬ್ಬರು ರೆಡ್ ಕೊಟ್ಟರು, ಇಬ್ಬರು ಗ್ರೀನ್ ಕೊಟ್ಟರು. ಸೊ ಅವರು ಹೋಲ್ಡ್ನಲ್ಲಿ ಇದ್ದಾರೆ. ಸೆಕೆಂಡ್ ಕಂಟೆಸ್ಟೆಂಟ್ ಆಗಿ ಬಂದಿದ್ದು ರೋಶ್ನಿ ಅಂತ. ಇವರು ಮುಂಬೈಯಿಂದ ಬಂದಿದ್ದಾರೆ. ಬಟ್ ಬೇಸಿಕಲಿ ಅವರು ಪುತ್ತೂರಿಂದ ಬಂದಿರುವಂತಹದ್ದು. ಇವರು ಮಾಡೆಲ್, ಡ್ಯಾನ್ಸರ್ ಹಾಗೆ ಕಂಟೆಂಟ್ ಕ್ರಿಯೇಟರ್ ಕೂಡ ಹೌದಂತೆ. ಇವರು ರ್ಯಾಂಪ್ ಮಾಡಲಿಂಗಲ್ಲಿ ಇವರಿಗೆ ಒಂದು ಮಿಸ್ ಬ್ಯೂಟಿಫುಲ್ ಐಸ್ ಅಂತ ಕೂಡ ಒಂದು ಅವಾರ್ಡ್ ಸಿಕ್ಕಿದೆಯಂತೆ. ರೀಸೆಂಟಾಗಿ ಅವರು ಪುತ್ತೂರಿನಲ್ಲಿ ನಡೆದ ಒಂದು ಶೋನಲ್ಲೂ ಕೂಡ ಅವಾರ್ಡ್ನ ತಗೊಂಡಿದ್ದಾರಂತೆ. ಸೊ ಇದೆಲ್ಲ ಅಲ್ದೇ ಜಡ್ಜಸ್ ಎಲ್ಲ ಸೇರಿ ಒಂದು ಟಾಸ್ಕ್ ಕೊಡ್ತಾರೆ. ಇಲ್ಲಿರೋ ಎಲ್ಲ ಜಡ್ಜಸ್ ಎಲ್ಲೂ ಯಾರನ್ನ ಒಬ್ರನ್ನ ನಾಮಿನೇಟ್ ಮಾಡು, ಎಲಿಮಿನೇಟ್ ಮಾಡೋದಕ್ಕೆ ಅಂತ. ಸೊ ಅವ್ರು ಚಂದನ್ ಶೆಟ್ಟಿನ ಚೂಸ್ ಮಾಡ್ತಾರೆ. ಏನಕ್ಕೆ ಅಂತಂದರೆ ಅವ್ರು ತುಂಬ ಕಮ್ಮಿ ಮಾತಾಡ್ತಾರೆ ಅಂತ. ಆದರೆ ವಿನಯ್ ಗೌಡ ಸಂಗೀತ ಅಂದ್ರೆ ತುಂಬ ಇಷ್ಟ ಅಂತೆ ಅವ್ರಿಗೆ. ಸೊ ಅವ್ರಿಗೆ ತುಂಬ ಪಟ 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 ಅಂತ ಮಾತಾಡೋದು ಇಷ್ಟ ಅಂತೆ. ಅವ್ರ ಕ್ಯಾರೆಕ್ಟರ್ ಅದಂತೆ, ಅದನ್ನು ಅವ್ರು ಚೇಂಜ್ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಇಷ್ಟ ಇಲ್ವಂತೆ. ಅವ್ರು ಮಾತಾಡೋದು ಅವ್ರಿಗೆ ಕ್ಯಾರೆಕ್ಟರ್ನ ಚೇಂಜ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ದಲೇ ಇರ್ಬೋದು, ಆದರೆ ಚಂದನ್ ಶೆಟ್ಟಿ ಕಮ್ಮಿ ಮಾತಾಡ್ತಾರೆ ಅಂತ ನಾಮಿನೇಟ್ ಮಾಡ್ತಾರಂತೆ. ಸೊ ಇದಾದ್ಮೇಲಿಂದ ಸಂಗೀತ ಅವ್ರ ಹೆಸರು ಅವ್ರಿಗೆ ಗೊತ್ತಿಲ್ದಲೇ, ವಿನಯ್ ಅವ್ರ ಹೆಸರು ಚೆನ್ನಾಗಿ ಗೊತ್ತಿತ್ತು, ಸಂಗೀತ ಅವ್ರನ್ನ ಅವ್ರು ನೋಡಿದಾರಂತೆ, ಬಟ್ ಹೆಸರು ಮರ್ತೋಗಿದ್ದಾರೆ. ಆ್ಯಂಡ್ ಶ್ರುತಿ ಅವ್ರ ಹೆಸರು ಕೂಡ ಅವ್ರು ಮರ್ತೋಗಿದ್ದಾರೆ. ಸೊ ಇವರಿಬ್ಬರು ಹೆಸರು ಮರ್ತೋಗಿರೋದ್ರಿಂದ ಒಂದು ಸಣ್ಣ ನೆಗೆಟಿವ್ ಕೂಡ ಆಯಿತು ಅವ್ರಿಗೆ. ಸೊ ಬಿಗ್ ಬಾಸ್ ಮನೆಗೆ ಬರೋದಕ್ಕೆ ಎಲ್ಲ ಕಾನ್ಫಿಡೆನ್ಸ್ ಆಗಲಿ, ಅವ್ರಿಗೆ ಒಂದು ಮೆಂಟಲ್ ಎಬಿಲಿಟಿ ಆಗಲಿ ಚೆನ್ನಾಗಿದೆ ಅಂತ ಟೆಸ್ಟ್ ಮಾಡಿದ್ರು. ಆದರೆ ಬಿಗ್ ಬಾಸ್ಗೆ ಬರೋಕ್ಕೂ ಮುಂಚೆ ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರಬೇಕು ಅಂತ ಅವ್ರಿಗೆ 2 ರೆಡ್ 2 ಗ್ರೀನ್ನ ಕೊಟ್ಟು ಹೋಲ್ಡ್ನಲ್ಲಿ ಇಟ್ಟರು. ನೆಕ್ಸ್ಟು ಸರದಿಯಲ್ಲಿ ಒಂದಷ್ಟು ಜನ ಕಂಟೆಸ್ಟೆಂಟ್ಸ್ ಬಂದರು. ಇವ್ರನ್ನ ಯಾರೂ ಸೆಲೆಕ್ಟ್ ಮಾಡಲಿಲ್ಲ, ಯಾರನ್ನೂ ಹೋಲ್ಡಲ್ಲೂ ಕೊಡಲಿಲ್ಲ, ಡೈರೆಕ್ಟಾಗಿ ರಿಜೆಕ್ಟ್ ಮಾಡಿದ್ರು. ಬಟ್ ಒಂದಷ್ಟು ಜನ ಬಂದವ್ರು ಯಾರಪ್ಪ ಅಂತಂದರೆ ರುಮಾನ್, ಯೋಗಾನಂದ್, ಬಸವರಾಜು, ಆಂದಾನ್ ಡುಬಾಲಿ, ರುಬೀನಾ, ಪ್ರಜ್ವಲ್, ಮೀನಾ, ರಾಕೇಶ್, ಇವರೆಲ್ಲರನ್ನೂ ಕೂಡ ಅವರು ಇಂಟ್ರೊಡಕ್ಷನ್ ತೊಗೊಂಡ್ರು, ಅವ್ರನ್ನೆಲ್ಲ ಜಡ್ಜು ಮಾಡಿದ್ರು, ಎಲ್ಲ ಮಾಡಿದ್ರು. ಬಟ್ ಅಂತ ಅವರು ಇಂಟ್ರೆಸ್ಟಿಂಗ್ ಕ್ಯಾಂಡಿಡೇಟ್ಸ್ ಅಂತ ಅನ್ನಿಸ್ಲಿಲ್ಲ ಅವ್ರಿಗೆ. ಸೊ ಅವ್ರನ್ನೆಲ್ಲರನ್ನೂ ರಿಜೆಕ್ಟ್ ಮಾಡಿದ್ರು. ಒಬ್ರೊಬ್ರಿಗೆ ಅವ್ರಿಗೆ ಲೈಕ್ ಫಿಟ್ನೆಸ್ ಇದೆ ಅಂತ ತೋರಿಸ್ಕೊಂಡ್ರು, ಬಟ್ ಸಮಥಿಂಗ್ ಏನೋ ಎಕ್ಸ್ ಫ್ಯಾಕ್ಟರ್ ಇಲ್ಲ ಅವರಲ್ಲಿ ಅನ್ನೋ ಥರ ರಿಜೆಕ್ಟ್ ಮಾಡಿದ್ರು. ಅವ್ರ ಪ್ರೋಮೋದಲ್ಲಿ ಅಥವಾ ಅವ್ರು ನಮಗೆ ತೋರಿಸೋ ಎಪಿಸೋಡಲ್ಲಿ ನೋಡಿದ್ರೆ ಇಟ್ ವಾಸ್ ನಾಟ್ ಇಂಟ್ರೆಸ್ಟಿಂಗ್ ಅಂತ ಕೂಡ ಅನಿಸುತ್ತೆ. ಬಟ್ ತುಂಬ ಕಂಪ್ಲೀಟ್ ಫುಲ್ ಎಪಿಸೋಡ್ ಅವ್ರದ್ದು ಏನಿದೆಯೋ ಕಂಟೆಂಟ್ ಅದನ್ನು ತೋರಿಸ್ಬಿಟ್ಟು ಬೇಕಾದ್ರೆ ಜಡ್ಜ್ ಮಾಡಿ ಅಂದರೆ ನೀಟಾಗಿ ಜಡ್ಜ್ ಮಾಡ್ಬೋದು. ನೆಕ್ಸ್ಟ್ ಒಬ್ಬರು ಇಂಟ್ರೆಸ್ಟಿಂಗ್ ಕ್ಯಾಂಡಿಡೇಟ್ ಬರ್ತಾರೆ. ಯಾರಪ್ಪ ಆ ಕಂಟೆಸ್ಟೆಂಟು ಅಂದರೆ ಕುಮಾರಿ ಅಂತ, 20 ವರ್ಷದವರು, ನಂಜನಗೂಡಿಂದ, ಒಂದು ಹಳ್ಳಿಯಿಂದ ಬಂದಿದ್ದಾರೆ ಅವರು ತಂದೆ ಇಲ್ವಂತೆ. ತಂದೆ ಇಲ್ಲ ಅಂದರೆ ಸತ್ತೋಗಿದ್ದಾರೆ ಅಂತ ಅಲ್ಲ, ಅವ್ರು ಇದ್ರೂ ಇಲ್ಲ ಅನ್ನಂಗಿದಾರಂತೆ. ಇವ್ರ ಅಮ್ಮ ಮಗಳು ಇಬ್ಬರೇ ಇರೋದಂತೆ. ಅಮ್ಮಂಗೆ ಆರೋಗ್ಯ ಸಮಸ್ಯೆ ಇರೋದ್ರಿಂದ 1 ವರ್ಷದಿಂದ ಅವ್ರ ಅಮ್ಮನ ಹತ್ರ ಕೆಲಸ ಮಾಡಿಸ್ತಾನೆ
ಇವರು ಓದ್ತಾ ಇವರೇ ಕೆಲಸ ಮಾಡ್ತಿದ್ದಾರಂತೆ. ಅದ್ರ ಜೊತೆಗೆ ಒನ್ಸ್ ಅಪಾನ್ ಎ ಟೈಮ್ ಅಲ್ಲಿ ಟಿಕ್ಟಾಕ್ ಮಾಡ್ತಿದ್ರಂತೆ. ಅದು ಬ್ಯಾನ್ ಆದ್ಮೇಲಿಂದ ಇನ್ಸ್ಟಾಗ್ರಾಮಲ್ಲಿ ಕಂಟೆಂಟ್ನ ಕ್ರಿಯೇಟ್ ಮಾಡ್ತಿದ್ರಂತೆ. ಇವರಿಗೆ ಒಂದು 79K ಫಾಲೋವರ್ಸ್ ಕೂಡ ಇದಾರಂತೆ. ಇವರು ಮೋಟಿವೇಶ್ನಲ್ ಸ್ಪೀಕ್ ಕೊಡಬೇಕು ಅಂತ ಶುರು ಮಾಡಿದ್ದು ಇನ್ಸ್ಟಾಗ್ರಾಮ್ ಪೇಜು ಇವರಿಗೆ ಫನ್ನಿ ಕಂಟೆಂಟ್ ಪೇಜ್ ಆಗೋಗಿದೆಯಂತೆ. ಬಟ್ ತುಂಬಾ ಚೆನ್ನಾಗಿದೆ ಅಂತೆ. ಅವ್ರು ಬಿಗ್ ಬಾಸಿಗೆ ಇನ್ನೊಂದು ರೀಸನ್ ಏನಕ್ಕೆ ಬರಬೇಕು ಅಂತಂದರೆ, ಮನೆಯಲ್ಲಿ ಮಳೆ ಬಂದರೆ ತುಂಬ ನೀರು ಸೋರೋದು ಎಲ್ಲ ಆಗುತ್ತಂತೆ. ಸೊ ನಾನು ಬಿಗ್ ಬಾಸ್ಗೆ ಹೋದರೆ ನನಗೆ ಒಂದು ಸ್ವಲ್ಪ ಚೆನ್ನಾಗಿ ಬೆಳಿಬೋದು, ನನ್ನ ಅಮ್ಮನ ಚೆನ್ನಾಗಿ ನೋಡ್ಕೋಬೋದು, ನಾವು ಮನೇನ ಚೆನ್ನಾಗಿ ಇಟ್ಕೋಬೋದು. ಹೊಸ ಮನೆ ಆಸ್ತಿ ಅಂತಸ್ತು ಮಾಡಬೇಕು ಅಂತ ಇಲ್ಲ ಅಂದರು, ಬದುಕದನ್ನ ಚೆನ್ನಾಗಿ ಬದುಕಬೇಕು ಅನ್ನೋದಕ್ಕೆ ಅವ್ರು ಬಂದರು. ಬಟ್ ಅವ್ರ ಕಾಮಿಡಿ ಸೆನ್ಸ್ ಚೆನ್ನಾಗಿತ್ತು. ಅವರು ನಿರಂಜನ್ ದೇಶಪಾಂಡೆ ಮೇಲೆ ಒಂದು ಪ್ರಾಸ ಹೇಳಿದ್ದು ತುಂಬಾ ಚೆನ್ನಾಗಿತ್ತು. ಅಂಡೆ ನಿರಂಜನ್ ದೇಶಪಾಂಡೆ ಅಂತೆಲ್ಲ ಅಂದ್ಕೊಂಡು ತುಂಬ ಕ್ಯೂಟಾಗಿ ಚೆನ್ನಾಗಿ ಮಾಡಿದ್ರು. ಈವನ್ ಅವ್ರ ಏಜ್ ತುಂಬ ಚಿಕ್ಕದಾದರೂ ಸಹ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾತಾಡಿದ್ರು ಸಹ ಅವರು. ಅಂದರೆ ಅವರಲ್ಲಿ ಒಂದು ಹ್ಯೂಮರ್ ಕಂಟೆಂಟ್ ಅನ್ನೋದು ತುಂಬಾ ಚೆನ್ನಾಗಿತ್ತು. ಅವರು ಯಾರನ್ನ ನೀನು ನಾಮಿನೇಟ್ ಮಾಡ್ತೀಯಾ, ಯಾರನ್ನ ನೀನು ಎಲಿಮಿನೇಟ್ ಮಾಡ್ತೀಯಾ ಅಂದರೆ ನಾನು ಚಂದನ್ ಶೆಟ್ಟಿನ ಮಾಡ್ತೀನಿ ಅಂದರು. ಏನಕ್ಕೆ ಅಂದರೆ ಅವರು ರಿಯಲ್ ರೀಸನ್ ಕೊಟ್ಟರು. ನಾನು ಎಲ್ಲರನ್ನ ನೋಡಿದ್ದೀನಿ. ನಾನು ಶ್ರುತಿ ಮ್ಯಾಮ್ ಗೆದ್ದಿರೋದನ್ನ ನೋಡಿದ್ದೀನಿ, ವಿನಯ್ ಮತ್ತು ಸಂಗೀತ ಅವರು ಜಗಳ ಆಡಿರೋದನ್ನು ಕೂಡ ನೋಡಿದ್ದೀನಿ. ಆದರೆ ನಾನು ಚಂದನ್ ಶೆಟ್ಟಿ ಅವ್ರನ್ನ ನೋಡೇ ಇಲ್ಲ. ಅವ್ರನ್ನ ನೋಡ್ದಲ್ಲೇ ನಾನು ಅವ್ರನ್ನ ಹೆಂಗೆ ಜಡ್ಜ್ ಮಾಡಿ ಅದಕ್ಕೆ ಅವ್ರನ್ನೇ ನಾಮಿನೇಟ್ ಮಾಡ್ತೀನಿ ಅಂತ ಅಂದ್ಲು. ಆದರೆ ಅವ್ರ ಬಗ್ಗೆ ಒಂದು ಪ್ರಾಸ ಹೇಳ್ತೀನಿ ನಾನು, ಅಥವಾ ಅವ್ರ ಬಗ್ಗೆ ಒಂದು ಪ್ರಾಪ್ಸ್ ಥರ ಹೇಳ್ತೀನಿ ಅಂತಂದು. ಅವ್ರನ್ನ ನೋಡ್ದಲ್ಲೇ ಹೆಂಗಮ್ಮ ಹೇಳ್ತೀಯ ಅಂತಂದರೆ, ಅವ್ರು ಹಾಡು ಹೇಳಿದಾರಲ್ವ ಅವನ್ನೆಲ್ಲ ನೋಡಿದ್ದೀನಿ. ಸೊ ಹಂಗಾಗಿ ಇದ್ರ ಮೇಲೆ ನಾನು ಅವ್ರಿಗೆ ಒಂದು ಪ್ರಾಸ ಹೇಳ್ತೀನಿ ಅಂತ ಅಂದರು. ಸೊ ತುಂಬ ಚೆನ್ನಾಗಿ ಇಂಟ್ರೆಸ್ಟಿಂಗಾಗಿ ಅವರು ಮಾಡಿದ್ರು. ಬುದ್ಧಿ ವಿಚಾರದಲ್ಲೂ ಕೆಲವು ಫನ್ನಿ ಕ್ವಶನ್ಸ್ಗಳನ್ನ ಎಲ್ಲ ಕೇಳಿದ್ರು. ಹೋಪ್ ಚೆನ್ನಾಗಿತ್ತು ಎಲ್ಲನೂ. ಸೊ ಅವರಿಗೆ 4 ಗ್ರೀನ್ ಸಿಕ್ಕಿ ಡೈರೆಕ್ಟಾಗಿ ಸ್ಟಾರ್ ಕಂಟೆಸ್ಟೆಂಟ್ ಆಗಿ ಸೆಲೆಕ್ಟ್ ಕೂಡ ಆದರು ಅವರು. ಇದ್ರ ಜೊತೆಗೆ ಅವ್ರಿಗೆ ಇನ್ನೊಂದು ಟಾಸ್ಕ್ ಕೂಡ ಕೊಡ್ತಾರೆ. ಏನಪ್ಪ ಅಂದರೆ, ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ಡಿಲೀಟ್ ಮಾಡ್ತೀರಾ ಅಂತ ಕೇಳಿದ್ರೆ, ಡಿಲೀಟ್ ಮಾಡಿದ್ರೆ ನೀವು ನನ್ನ ಸೆಲೆಕ್ಟ್ ಮಾಡ್ತೀರಾ ಅಂತ ಕೇಳ್ತಾರೆ. ನೀವು ಡಿಲೀಟ್ ಮಾಡಿದ್ರೆ ಸೆಲೆಕ್ಟ್ ಮಾಡ್ತೀವಿ ಅನ್ನೋದು ಕಾನ್ಫಿಡೆಂಟಾಗಿ ಹೇಳಲ್ಲ ನಾವು. ಆದರೂ ಆಗ್ಬೋದು, ಇಲ್ಲ ಅಂದರೆ ಇಲ್ಲ ಅಂತಂದರೆ, ಹಂಗಾದ್ರೆ ನಾನು ಇಲ್ಲಿ ಡಿಲೀಟ್ ಮಾಡ್ತೀನಿ, ಆಮೇಲೆ ಮತ್ತೆ ಇನ್ಸ್ಟಾಲ್ ಮಾಡ್ಬಿಟ್ಟು ಹಳೆ ಪಾಸ್ವರ್ಡ್ ಹಾಕ್ಬಿಟ್ಟು ಓಪನ್ ಮಾಡ್ತೀನಿ ಅಂತಂದರು. ಸೊ ಅವ್ರ ಫನ್ನಿನೆಸ್ಸು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಸೊ ಹಂಗಾಗಿ ಅವರು ಸ್ಟಾರ್ ಕಂಟೆಸ್ಟೆಂಟ್ ಆಗಿ ಸೆಲೆಕ್ಟ್ ಆದರು. ಸೊ ಇನ್ನೊಬ್ರು ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬಂದಂತಹ ಕಂಟೆಸ್ಟೆಂಟ್ ಇವರು ಬಿಗ್ ಬಾಸ್ ಮನೆಗೂ ಬರೋಕ್ಕೂ ಮುಂಚೆ ತುಂಬಾ ವೀಡಿಯೋಸ್ಗಳನ್ನ ಮಾಡಿದ್ರು ಹೊರ್ಗಡೆ. ಅವರು ಇನ್ಸ್ಟಾಗ್ರಾಮಲ್ಲಿ ಅವರ ಕಂಟೆಂಟ್ಗಳನ್ನ ಕೊಟ್ಟು ಅವರು ತುಂಬಾ ಕೆಲವ್ರಿಗೆ ಟ್ರೆಂಡಲ್ಲಿ ಅವ್ರು ಕಾಣಿಸ್ತಿರುವಂತಹ ಕಂಟೆಂಟರ್ ಕೂಡ ಅವರು. ಸೊ ಅಮುಕು ಡುಮುಕು ಮಂಜು ಅಂತ, ಇವರು ಯಶವಂತಪುರ್ ಮಾರ್ಕೆಟಲ್ಲಿ ತರಕಾರಿನ ಮಾರ್ತಾರಂತೆ, ಆಟೋನ ನಡೆಸ್ತಾರಂತೆ. ಸೊ ಅದ್ರ ಜೊತೆಗೆ ಈ ಕಂಟೆಂಟ್ ಕ್ರಿಯೇಷನ್ನು ಕೂಡ ಮಾಡ್ತಿದಾರಂತೆ, ಅವರಾಗಿ ಬೆಳೆಯೋದಕ್ಕೋಸ್ಕರ. ಇದೆಲ್ಲ ಓಕೆ. ಅವರು ಇದಕ್ಕೆ ಮುಂಚೆ ಹೊರ್ಗಡೆ ಬಂದು ವೀಡಿಯೋಸ್ ಮಾಡಿ ನಾನು ಬಿಗ್ ಬಾಸ್ ಮನೆಗೆ ಹೋಗ್ಬೋದಾ ಏನು ಎತ್ತ ಅಂತೆಲ್ಲ ಕೇಳಿದ್ದು ಓಕೆ. ಬಟ್ ಅವ್ರಿಗೆ ಪೇಷನ್ಸ್ ಲೆವೆಲ್ ಸ್ವಲ್ಪ ಕಮ್ಮಿ ಇದೆ. ಅವ್ರನ್ನ ಟೆಸ್ಟ್ ಮಾಡೋಕ್ಕೆ, ಅವ್ರನ್ನ ಟ್ರಿಗರ್ ಮಾಡೋಕ್ಕೆ ಅಂತಲೇ ಟಾಸ್ಕ್ಗಳನ್ನ ಕೊಡ್ತಾರೆ. ನೀವು ನಂಗೆ ಇಷ್ಟ ಆಗಲಿಲ್ಲ ಈ ಥರ ಅಂದರೆ ಟ್ರಿಗರ್ ಆಗ್ತಿದೆ, ಹಂಗೆ ಟ್ರಿಗರ್ ಮಾಡೋ ಪಾಯಿಂಟ್ಸ್ಗಳನ್ನೆಲ್ಲ ಶೂಟ್ ಮಾಡೋಕ್ಕೆ ಶುರು ಮಾಡಿದ್ರು ಜಡ್ಜಸ್ಸು. ಬಟ್ ಅವ್ರಿಗೆ ಅದು ಇದಕ್ಕೆ ನಿರಂಜನ್ ದೇಶಪಾಂಡೆ ಅವರು ಒಂದು ಟಾಸ್ಕ್ ಅಂತ ಕೊಡ್ತಾರೆ. ಸಂಗೀತ ಶೃಂಗೇರಿ ಅವ್ರನ್ನ ಇಂಪ್ರೆಸ್ ಮಾಡಿ, ಸೊ ದಟ್ ಅವ್ರು ನಿಮ್ಗೆ ಇಷ್ಟ ಆಗ್ಬೋದು, ಸೆಲೆಕ್ಟ್ ಮಾಡ್ಬೋದು ಅಂತಂದರೆ, ನಾನು ಇಲ್ಲಿ ಯಾರನ್ನೂ ಇಂಪ್ರೆಸ್ ಮಾಡೋಕ್ಕೆ ಬಂದಿಲ್ಲ, ನನಗೆ ಇಂಪ್ರೆಸ್ ಮಾಡಲ್ಲ ಅಂತಾರೆ. ಸೊ ಅವ್ರು ಟಾಸ್ಕ್ ಆಗಿ ತೊಗೊಂಡಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಆ್ಯಕ್ಚುಲಿ. ಅವರು ಇಲ್ಲ ನಾನು ಮಾಡಲ್ಲ ಅಂತ ಹೋದರು. ಸೊ ಇಲ್ಲೇ ಏನೂ ಮಾಡ್ದಲ್ಲಿರೋರು ಬಿಗ್ ಬಾಸ್ ಮನೇಲಿ ಮಾಡ್ದಲೇನೋ ಇರ್ಬೋದು. ಮಾಡಲ್ಲ ಅಂದರೆ ಟಾಸ್ಕ್ ಕೊಟ್ಮೇಲೆ ಟಾಸ್ಕ್ನ ಮಾಡಲೇಬೇಕು ಅನ್ನೋದು ಅಲ್ಲ. ಮಾಡಲ್ಲ ಅಂತ ಗಿವ್ ಅಪ್ ಮಾಡಿ ನಾನು ಎಕ್ಸಿಟ್ ಆಗ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ, ನಾನಿರೋದೇ ಹಿಂಗೆ, ನಾನು ಇಷ್ಟೇ ಮಾಡ್ತೀನಿ ಇಷ್ಟೇ ಮಾಡಲ್ಲ ಅಂತ ನೀನು ಸ್ಟ್ಯಾಂಡ್ ತೊಗೊಂಡು ಇಲ್ಲೇ ಇರ್ತೀನಿ, ಬೇರೆ ಏನಾದ್ರು ಕೊಡ್ತೀರಾ ಮಾಡೋಕ್ಕೆ ರೆಡಿ ಇದ್ದೀನಿ ಅನ್ನೋ ಸ್ಟ್ಯಾಂಡ್ ತೊಗೊಂಡಾಗ ತುಂಬಾ ಚೆನ್ನಾಗಿರುತ್ತೆ. ಬಟ್ ಅವ್ರು ವಾಕೌಟ್ ಆಗಿದ್ದರಿಂದ ಅವ್ರಿಗೆ ಲಾಸ್ ಆಯಿತು. ಇದಕ್ಕೆ ಮುಂಚೆ ಅವ್ರು ಏನೇನು ಪ್ರಿಪ್ರೇಷನ್ಸ್ ಮಾಡ್ಕೊಂಡ್ರು ಬಿಗ್ ಬಾಸ್ ಮನೆಗೆ ಬರೋದಕ್ಕೆ, ಅದೆಲ್ಲ ವೇಸ್ಟ್ ಆಯಿತು. ಸೊ ಅವ್ರಿಗೆ ಅವ್ರು ಎಕ್ಸಿಟ್ ಆದರು. 4 ರೆಡ್ ರಿಜೆಕ್ಟೆಡ್. ನೆಕ್ಸ್ಟ್ ಬಂದ ಕಂಟೆಸ್ಟೆಂಟ್ ಅನನ್ಯ ರಾವ್ ಅಂತ. ಇವರು ಬ್ಯಾಂಗ್ಳೂರಿಂದನೇ ಬಂದಿರೋದು. ಬರ್ತಾನೆ ಒಂದು ಹೂಲಾ ಉಪ್ನ ಡ್ಯಾನ್ಸ್ ಮಾಡ್ಕೊತಾನೆ ಬಂದರು ಅವ್ರು. ಆ್ಯಕ್ಚುಲಿ ಇವರು ಡ್ಯಾನ್ಸರ್ ಕೂಡ ಹೌದಂತೆ. ಸೊ ಅವರು ಸ್ವಲ್ಪ ಕಾನ್ಫಿಡೆಂಟಾಗೆ ಬಂದರು. ಏನು ಟಾಸ್ಕ್ ಕೊಟ್ಟರು ಮಾಡೋಕ್ಕೆ ರೆಡಿ ಇದ್ದೀನಿ ಅನ್ನೋ ಥರನೇ ಹೇಳಿ ಬಂದರು. ಸೊ ಇವ್ರಿಗೆ ಒಂದು ಟಾಸ್ಕ್ ಕೊಡ್ತಾರೆ. ಏನು ಅಂತಂದರೆ, ಕೌಡಂಗ್ನ ಫೇಸ್ ಪ್ಯಾಕಾಗಿ ಹಚ್ಕೋಬೇಕು ಅಂತ. ಬಿಕಾಸ್ ಇವರು ಸ್ವಲ್ಪ ಮೇಕಪ್ ಫ್ರೀಕಲ್ಲಿದ್ದಾರೆ. ಹಾಗೆ ಅವರು ಎವ್ರಿ ಡೇ ಸ್ಕಿನ್ ಕೇರ್ ಕೂಡ ಮಾಡ್ತಾರೆ. ನಿಮ್ಮ ಸ್ಕಿನ್ ಕೇರ್ ಏನು ಅಂತ ಕೇಳಿದ್ರೆ, ಅವ್ರು ಆ ಸ್ಕಿನ್ ಕೇರ್ ಸ್ಟೆಪ್ಸ್ನ ಆ್ಯಸ್ ಯೂಶ್ವಲ್ ಏನಿದೆಯೋ ಅದನ್ನು ಹೇಳಿದ್ರು ಅವರು. ಸೊ ಹಾಗಿದ್ರೆ ನೀವು ಕೌಂಡಂಗ್ನ ಫೇಸ್ ಪ್ಯಾಕಾಗಿ ಹಾಕ್ಕೊಳ್ಳೋಕೆ ರೆಡಿ ಇದ್ದೀರಾ, ಇದು ಲೇಟೆಸ್ಟ್ ಪ್ಯಾಕ್ ಅಂತ ಹೇಳಿದ್ರು. ಸೊ ಅವ್ರು ಹಚ್ಕೊಂಡ್ರು. ಅವರು ಯಾವುದಕ್ಕೂ ಎಸಿಟೇಟ್ ಮಾಡಲಿಲ್ಲ, ನೋ ಅನ್ನಲಿಲ್ಲ. ಅದಕ್ಕೊಂದು ಆ್ಯಡ್ ಆನ್ ಪಾಯಿಂಟ್ ಆಗಿ ನಿಮ್ಮ ಫೇಸ್ನ ಅದರೊಳಗೆ ಲೈಕ್ ಒಳಗಡೆ ಅದ್ದಿ ಅಂತ ಹೇಳಿದ್ರೆ, ಚಂದನ್ ಶೆಟ್ಟಿ ಅವ್ರು ಕೊಟ್ಟಿದ್ದ ಟಾಸ್ಕ್ ಆ್ಯಕ್ಚುಲಿ, ಫೇಸ್ನ ಒಳಗಡೆ ಹಿಂಗೆ ಅದ್ದಿ ಅಂತ ಹೇಳಿದ್ರೆ, ಅವ್ರು ಏನೂ ಎಕ್ಸ್ಟ್ರಾ ಯೋಚನೆ ಮಾಡಲಿಲ್ಲ. ಕೂದಲಿಟ್ಕೊಳ್ಳಿ ಅಂದರೆ ಕೂದಲಿಟ್ಕೊಂಡು ಹಿಂಗೆ ಅದ್ದಿಸ್ಕೊಂಡ್ರು.
ಆ್ಯಸ್ ಯೂಶುವಲ್ ಆಗಿದ್ರು. ಓಕೆ ನೀವು ಡ್ಯಾನ್ಸರ್ ಅಲ್ವಾ ಅಂತಂದರೆ, ನಾನು ರಾಜಸ್ಥಾನಿ ಫೋಕ್ ಡ್ಯಾನ್ಸ್ ಎಲ್ಲ ಮಾಡ್ತೀನಿ ನಾನು. ಮಲ್ಟಿಪಲ್ ಟೈಪ್ಸ್ ಆಫ್ ಡ್ಯಾನ್ಸು ಮಾಡ್ತೀನಿ ಅಂತ ಹೇಳಿದ್ದಕ್ಕೆ, ಓಕೆ ಇವರು ಇವಾಗ ಚಂದನ್ ಶೆಟ್ಟಿ ಅವ್ರ ಸಾಂಗ್ ಹೇಳ್ತಾರೆ, ಅದಕ್ಕೆ ನೀವು ಡ್ಯಾನ್ಸ್ ಮಾಡಿದ್ರೆ, ಚಂದನ್ ಶೆಟ್ಟಿ ಅವರ ರ್ಯಾಪ್ಗೆ ಅವರು ಕ್ಲಾಸಿಕಲ್ ಡ್ಯಾನ್ಸ್ ಥರ ಮಾಡಬೇಕಿತ್ತು, ಬಟ್ ಚೆನ್ನಾಗಿ ಮಾಡಿದ್ರು. ಚಂದನ್ ಶೆಟ್ಟಿ ಅವ್ರ ವೇರಿಯೇಷನ್ಸಲ್ಲಿ ಹಾಡುಗಳು ಹೇಳ್ತಾ ಹೋದ್ರೆ, ಲೈಕ್ ಸ್ಲೋ ಆಗಿ ಫಾಸ್ಟಾಗಿ ಅಂತೆಲ್ಲ ಹೇಳಿದಾಗ ತುಂಬಾ ಚೆನ್ನಾಗಿ ಮಾಡಿದ್ರು ಅವರು. ಬಟ್ ಇವ್ರಿಗೆ 3 ಗ್ರೀನು 1 ರೆಡ್ ಸಿಕ್ತು ಇವ್ರಿಗೆ. ಇವರು ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಗಿದ್ದಾರೆ. ಸ್ಟಾರ್ ಕಂಟೆಸ್ಟೆಂಟ್ ಅಲ್ಲ, ಬಟ್ ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಗಿದ್ದಾರೆ. ನೆಕ್ಸ್ಟ್ ಬಂದಂಥ ಕಂಟೆಸ್ಟೆಂಟ್ ಬಂದು ಧನುಷ್ ಮಂಜುನಾಥ್ ಅಂತ. ಪ್ರೋಮೋದಲ್ಲೆಲ್ಲ ತುಂಬಾ ಆ್ಯಕ್ಚುಲಿ ವೈರಲ್ ಆದಂತಹ ಕಂಟೆಸ್ಟೆಂಟ್ ಇವರು. ಒನ್ ಆಫ್ ದ ವೈರಲ್ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು. ಯಾಕೆ ಇವರ ಸಾಧನೆನ ಇವರು ಡೆಸ್ಟ್ರಾಯ್ ಮಾಡಿಸ್ತಿದ್ದಾರೆ, ಹಿಂಗೆಲ್ಲ ಮಾಡಿಸೋದು ಸರಿನಾ, ಇದನ್ನೆಲ್ಲ ಮಾಡಿಸ್ತಿದ್ದಾರೆ ಅಂತ ಅಂದರೆ ಆ ಗಿನ್ನೆಸ್ ರೆಕಾರ್ಡ್ ಅವ್ರು ಏನು ಹೇಳಲ್ವಾ ಅನ್ನೋ ಥರ ಹೇಳಿದ್ರು. ಎಸ್, ಇವರು ಗಿನ್ನೆಸ್ ರೆಕಾರ್ಡ್ ಮಾಡಿದ್ದಾರೆ. ಏನು ಅಂತಂದರೆ ವಿತಿನ್ ಎ ಕಂಟ್ರಿ ಅವರು 2400 ಕಿಲೋಮೀಟರ್ಸ್ ಸೈಕಲಲ್ಲಿ ರೈಡ್ ಮಾಡ್ಕೊತ ಅವ್ರು ಕಂಟ್ರಿ ಪೂರ ಓಡಾಡಿದಾರಂತೆ. ಸೊ ಅದು ಗಿನ್ನೆಸ್ ರೆಕಾರ್ಡ್ ಮಾಡಿದ್ದಾರೆ. ಅದಕ್ಕೆ ಅವರು ನೆಕ್ಸ್ಟ್ ಲೆವೆಲ್ ಆಫ್ ರೆಕಾರ್ಡಿಂಗ್ ಇದರಲ್ಲೇ ಬೇರೆ ಕಂಟ್ರೀಸ್ಗಳಿಗೆ ಹೋಗಬೇಕು ಅಂದರೆ ಅವ್ರಿಗೆ ಸ್ಪಾನ್ಸರ್ಶಿಪ್ಸ್ಗಳೆಲ್ಲ ಬೇಕಂತೆ. ಕೆಲವೆಲ್ಲ ರಿಜೆಕ್ಟ್ಸ್ ಆಗ್ತಿದೆ ಅಂತಂದಾಗ ಇದರಿಂದ ನನಗೇನಾದ್ರು ಯೂಸ್ ಆಗ್ಬೋದು ಅಂತ ಅವ್ರು ಬಂದರು. ಸೊ ಅವರ ಉದ್ದೇಶ ತುಂಬ ಒಳ್ಳೆಯದಾಗಿತ್ತು. ಅವರ ಸಾಧನೆಯೂ ಕೂಡ ತುಂಬ ಚೆನ್ನಾಗಿದೆ. ಇಟ್ಸ್ ನಾಟ್ ಈಸಿ ದಟ್ ಸೈಕಲಲ್ಲೆಲ್ಲ ಇದರಲ್ಲಿ ಬ್ಲಡ್ ಸ್ವೆಟ್ ಎಲ್ಲ ಕೂಡ ಇರುತ್ತೆ. ಸೊ ಇದ್ರ ಜೊತೆಗೆ ಅವ್ರಿಗೆ ಒಂದು ಟಾಸ್ಕ್ ಕೊಟ್ಟರು, ನೀವು ಬಿಗ್ ಬಾಸ್ ಮನೆಗೆ ಬರೋದಕ್ಕೆ ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇದ್ದೀರಿ ಅಂತಂದರೆ ನಿಮ್ಮ ಸಾಧನೆ ಅಂದರೆ ಗಿನ್ನೆಸ್ ರೆಕಾರ್ಡ್ನ ಡೆಸ್ಟ್ರಾಯ್ ಮಾಡಬೇಕು. ಬಟ್ ಇಟ್ಸ್ ಯುವರ್ ಚಾಯ್ಸ್. ಅದು ಮಾಡಿದ್ಮೇಲಿಂದ ಸೆಲೆಕ್ಟ್ ಆಗ್ತಿರೋ ಇಲ್ಲೋ ಅನ್ನೋದು ಕನ್ಫರ್ಮ್ ಇಲ್ಲ ಅಂತಂದರೆ, ಫಸ್ಟು ಇದು ನನ್ನ ಐಡೆಂಟಿಟಿ ಅಂದರು. ಬಟ್ ಓಕೆ, ನಾನು ಬಿಗ್ ಬಾಸ್ಗೋಸ್ಕರ ಏನು ಮಾಡೋಕ್ಕೋ ರೆಡಿ ಇದ್ದೀನಿ ಅಂತ ಚಿತ್ರಾನ್ನವಾಗೆಲ್ಲ ಅರ್ಧಾಕಿದ್ರು. ಅದನ್ನು ಅರ್ಧಾಕಿದ್ಮೇಲಿಂದ ನಿಮ್ಮ ಫಿಸಿಕಲ್ ಸ್ಟ್ರೆಂತ್ ಏನಿದೆ ಅಂತಂದರೆ ಅದಕ್ಕೆ ಫ್ರೇಮ್ನೆಲ್ಲ ಹಿಂಗೆ ಕೈಯಲ್ಲೆಲ್ಲ ಮುರಿದು ಬಿಸಾಕಿದ್ರು. ಒಳಗಡೆ ಸ್ವಲ್ಪ ದುಃಖ ಆಗ್ತಿತ್ತು ಅವ್ರಿಗೆ, ಬಟ್ ಅದನ್ನು ಅವ್ರು ಫೇಸಲ್ಲಿ ಅಷ್ಟು ಸರಿಯಾಗಿ ಜಾಸ್ತಿ ತೋರಿಸ್ದಲೇ ಸ್ವಲ್ಪ ತೋರಿಸ್ಕೊಂಡು ನಿಂತಿದ್ರು. ಬಟ್ ಅವರಿಗೆ ಜಡ್ಜಸ್ಸು 2 ರೆಡ್ 2 ಗ್ರೀನ್ನ ಕೊಟ್ಟು ಹೋಲ್ಡ್ನಲ್ಲಿ ಇಟ್ಟಿದ್ದಾರೆ. ಬಿಕಾಸ್ ಸಮಥಿಂಗ್ ಅನದರ್ ಇನ್ನೊಂದು ಸ್ವಲ್ಪ ಎಕ್ಸ್ ಫ್ಯಾಕ್ಟರ್ಸ್ ಏನಾದರೂ ಬೇಕು ಅನ್ನೋದನ್ನ ಚೆಕ್ ಮಾಡೋಕ್ಕೋಸ್ಕರ ಅವ್ರನ್ನ ಹೋಲ್ಡಲ್ಲಿ ಇಟ್ಟಿದ್ದಾರೆ. ಆದರೆ ಒಂದು ಗುಡ್ ಥಿಂಗ್ ಏನಪ್ಪ ಅಂತಂದರೆ ಕೊನೆಯಲ್ಲಿ ಅದನ್ನು ರಿವೀಲ್ ಕೂಡ ಮಾಡಿದ್ರು. ಅವರಿಗೆ ಡೆಸ್ಟ್ರಾಯ್ ಮಾಡೋಕ್ಕೆ ಕೊಟ್ಟಿದ್ದಂತಹ ಸರ್ಟಿಫಿಕೇಟ್ ಬಂದು ಫೇಕ್, ಅಂದರೆ ಡೂಪ್ಲಿಕೇಟ್ ಕಾಪಿನ ಅವ್ರಿಗೆ ಅಲ್ಲಿ ಸ್ಟೇಜ್ ಮೇಲೆ ಕೊಟ್ಟಿರೋ ಅವ್ರು ಹರಿದಾಕಕ್ಕೆ. ಬಟ್ ಒರಿಜಿನಲ್ ಕಾಪಿನ ಇವ್ರ ಹತ್ರನೇ ಇದೆ. ಯಾವುದೇ ಸಾಧನೆಗೆ ಅವ್ರಿಗೆ ಆದಂಥ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು ಜಡ್ಜಸ್ಗೂ ಗೊತ್ತು, ಶೋಗೂ ಗೊತ್ತು. ಸೊ ಅದನ್ನು ರೆಸ್ಪೆಕ್ಟ್ ಕೊಡ್ತಾ ಅದನ್ನು ಅವ್ರ ಕೈಗೆ ಅವರ ಒಂದು ಒರಿಜಿನಲ್ ಏನು ಸರ್ಟಿಫಿಕೇಟ್ ಇರುತ್ತಲ್ಲ ಅವ್ರಿಗೆ ಅಲ್ಲೇ ತಲುಪಿಸಿದ್ರು ಅದನ್ನು. ಸೊ ಇವರಿಗೆ 2 ರೆಡ್ 2 ಗ್ರೀನ್ ಕೊಟ್ಟು ಹೋಲ್ಡ್ನಲ್ಲಿ ಇಟ್ಟಿದ್ದಾರೆ. ಸೊ ನಿಮಗೆ ಇವರು ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತಾ ಅನ್ನೋದನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಬಂದಿದ್ದ ಕಂಟೆಸ್ಟೆಂಟ್ಸು ಇಬ್ಬರಿಬ್ರು ಕಂಟೆಸ್ಟೆಂಟ್ ಬಂದಿದ್ರು. ಒಂದು ಸ್ನೇಹ ಗೌಡ, ಇನ್ನೊಂದು ಪ್ರಿಯಾಂಕಾ ಅಂತ. ಸೊ ಇಬ್ರಿಗೂ ಒಟ್ಟಿಗೆ ಅವರು ಒಬ್ಬರು ಪ್ರಿಯಾಂಕಾ ಅನ್ನೋರು ಹಾಡು ಹೇಳ್ಕೊತಾನೆ ಬಂದರು. ಅವರು ನಾರ್ತ್ ಕರ್ನಾಟಕದವರು. ಸ್ನೇಹ ಅವರು ಹಂಗೆ ಕಾನ್ಫಿಡೆಂಟಾಗೆ ನಡ್ಕೊಂಡ್ಬಂದರು. ಸೊ ಒಬ್ರಿಗೊಬ್ರಿಗೆ ಜುಗಲ್ ಬಂದು ಇಟ್ಟರು. ಏನಕ್ಕೆ ಬಿಗ್ ಬಾಸ್ ಮನೆಗೆ ಬರಬೇಕು ಅಂತ ಕೇಳಿದ್ರು. ಅವರ ಸೆಲ್ಫ್ ಇಂಟ್ರೊಡಕ್ಷನ್ಸ್ನ ಅವ್ರು ಕೊಟ್ಕೊಂಡ್ರು. ಒಬ್ಬರು ಇಂಟೀರಿಯರ್ ಡಿಸೈನರು, ಇನ್ನೊಬ್ಬರು ಬಂದು ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೆ ಅಂತ. ಸೊ ಅವರು ಎಲ್ಲನೂ ಇಂಟ್ರೊಡಕ್ಷನ್ ಎಲ್ಲ ಕೊಟ್ಕೊಂಡೆಲ್ಲ ಆದಮೇಲೆ ಅವ್ರಿಗೆ ಒಂದು ಚಾನ್ಸ್ ಕೊಡ್ತಾರೆ. ಏನು ಅಂದರೆ ಇಬ್ಬರಲ್ಲಿ ಯಾರು ಒಬ್ಬರಷ್ಟೇ ಬಿಗ್ ಬಾಸ್ ಅಗ್ನಿ ಪರೀಕ್ಷಾ ಸ್ಟೇಜ್ಗೆ ಹೋಗೋದಕ್ಕಾಗೋದು. ಸೊ ನಿಮ್ಮಲ್ಲೇ ಚಾಯ್ಸ್ ಮಾಡ್ಕೊಳ್ಳಿ ಯಾರು ಹೋಗಬೇಕು ಅಂತ. ಒಬ್ರಿಗೊಬ್ರು ಮಾತು ಜಗಮಗಿ ನಡೀತು, ಬಟ್ ಯಾರೂ ಅದಕ್ಕೆ ಒಂದು ಪಾಯಿಂಟಿಗೆ ಬರಲಿಲ್ಲ, ಸ್ಟಾಪ್ ಆಯಿತು. ಓಕೆ, ಇಬ್ರಿಗೂ ಒಂದು ಟಾಸ್ಕ್ ಅಂತ ಕೊಡ್ತೀನಿ. ಇಬ್ಬರು ಸ್ಟ್ರಾಂಗ್ ಅಂತ ಹೇಳ್ತಿದ್ರ, ಏನು ಕೊಟ್ಟರು ಮಾಡ್ತೀನಿ ಅಂತ ಹೇಳ್ತಿದ್ರ ಅಂದರೆ ಯಾರು ಜಾಸ್ತಿ ಆನಿಯನ್ಸ್ನ ತಿಂತೀರಾ ಅನ್ನೋ ಒಂದು ಟಾಸ್ಕ್ನ ಕೊಟ್ಟರು. ಅದೇನೋ ಒಳ್ಳೆ ಕಡಲೆಪುರಿ ತಿಂದಂಗೆ ಇಬ್ಬರು 5 ಆನಿಯನ್ಸ್ನ ತಿಂದಿದ್ರು, ವಿಚ್ ಸಿಪ್ಪೆ ಎಲ್ಲ ತೆಗ್ದಿತ್ತು. ಸೊ ಆಮೇಲೆ ನಿರಂಜನ್ ಅವ್ರು ಬಂದು ಇಬ್ರಿಗೂ ಸಿಪ್ಪೆ ಸಮೇತ ಅದನ್ನೊಂದು ಕೊಟ್ಟರು. ಇದು ಡಿಸೈಡಿಂಗ್ ಆಗುತ್ತೆ ಯಾರು ತಿಂತಿರೋ ಅವರು ಅಂತ. ಬಟ್ ಇಬ್ಬರು 2 ತಿಂದರು, ಅಲ್ಲಿ ಕೂಡ ಟೈ ಆಯಿತು. ಸೊ ಅವ್ರವ್ರಿಗೆ ಆದಂತಹ ಒಂದು ಸ್ಟ್ರೆಂತ್ನ ಅದ್ರಲ್ಲಿ ತೋರಿಸಿದ್ರು. ಪ್ರಿಯಾಂಕಾ ಅವರು ಸುಮ್ಮನೆ ತಿಂತಾಯಿದ್ರು, ಅವರು ಸೈಲೆಂಟ್ ಆಗಿದ್ರು. ಬಟ್ ಸ್ನೇಹ ಅವರು ತಿನ್ನಬೇಕಾದ್ರೆ ಅಲ್ಲಿ ಕೂಡ ಫನ್ ಫ್ಯಾಕ್ಟರ್ಸ್ನ ತೋರಿಸ್ತಿದ್ರು. ನಿರಂಜನ್ ಅವರಿಗೆ ಟಾಂಟ್ ಮಾಡ್ತಿದ್ರು, ಕಾಮಿಡಿ ಮಾಡ್ತಿದ್ರು. ಸೊ ಅವ್ರು ಹ್ಯೂಮರ್ನ ಅಲ್ಲಿ ತೋರಿಸ್ತಾಯಿದ್ರು. ಸೊ ಇವಾಗ ಸ್ನೇಹ ಅವ್ರಿಗೆ 3 ಗ್ರೀನ್ಸ್ ಬಂತು, 1 ರೆಡ್ ಬಂದು ಅವ್ರು ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಗಿದ್ದಾರೆ. ಬಟ್ ಪ್ರಿಯಾಂಕಾ ಅವ್ರಿಗೆ 2 ರೆಡ್ ಬಂದು 2 ಗ್ರೀನ್ ಬಂದು ಹೋಲ್ಡ್ ಆಗಿದ್ದಾರೆ. ಸೊ ಮುಂದೇನಾಗುತ್ತೆ ಅವರಿಬ್ರದ್ದು ಅನ್ನೋದನ್ನ ನೀವೇ ನೋಡಬೇಕು. ಇವರಿಬ್ಬರಲ್ಲಿ ನಿಮ್ಗೆ ಯಾರು ಇಂಟ್ರೆಸ್ಟಿಂಗ್ ಕ್ಯಾಂಡಿಡೇಟ್ ಅಂತ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.
ಇದೇ ಥರ ನೆಕ್ಸ್ಟ್ ಕಂಟೆಸ್ಟೆಂಟ್ಸ್ನು ಕೂಡ ಇಬ್ಬರು ಒಟ್ಟೊಟ್ಟಿಗೆನ ಕರೆಸಿದ್ರು. ಒಬ್ಬರ ಹೆಸರು ಶ್ರೇಯಸ್ ಅಂತ, ಇನ್ನೊಬ್ಬರು ಅಭಿಷೇಕ್ ಅಂತ. ಸೊ ಇವ್ರಿಗೂ ಕೂಡ ಅವ್ರವ್ರದ್ದೇ ಆದಂತಹ ಸೆಲ್ಫ್ ಇಂಟ್ರೊಡಕ್ಷನ್ನ ಮಾಡ್ಕೊಳಕ್ಕೆ ಕೊಟ್ಟರು. ಶ್ರೇಯಸ್ ಅನ್ನೋರು ಬಿಸ್ನೆಸ್ ಮ್ಯಾನ್ ಅಂತೆ. ತುಂಬ ಚಿಕ್ಕ ವಯಸ್ಸಿನಲ್ಲೇ ಅವರು ಬಿಸ್ನೆಸ್ಗೆ ಎಂಟರ್ ಆಗಿ ಅವ್ರ ಹತ್ರ 8 ಬಿಸ್ನೆಸ್ಗಳಿದೆಯಂತೆ. ಆದರೆ ಇಲ್ಲಿ ನಿರಂಜನ ಒಂದು ಫನ್ ಕೂಡ ಮಾಡಿದ್ರು. ಇವ್ರಿಗೆ ಯಾರದು ವಿನಯ್ ಅವ್ರಿಗೆ 35 ಬಿಸ್ನೆಸ್ ಇದೆ, ನಿಮಗೆ ಬರೀ 8 ಇರೋದು ಅಂತ. ಇಟ್ಸ್ ಜಸ್ಟ್ ಎ ಫನ್. ಅವ್ರಿಗೆ ಇದೆ ಅಂತ. ಇವರು ಇನ್ನೊಬ್ಬರು ಏನು ಅಭಿಷೇಕ್ ಅಂತ ಇದ್ರಲ್ಲ, ಅವ್ರು ಬಂದು ಗೌರ್ಮೆಂಟ್ ಎಕ್ಸಾಮ್ಸ್ಗಳಿಗೆ ಕ್ರ್ಯಾಕ್ ಮಾಡಲಿಕ್ಕೆ ಅಂತ ಟೀಚರಾಗಿ ಟ್ರೈನಿಂಗ್ ಆಗಿ ಕೊಡ್ತಾರಂತೆ ಆ್ಯಕ್ಚುಲಿ. ಇವರು ಕೂಡ ಒಂದು ಫಾರೆಸ್ಟ್ ಆಫೀಸರ್ ಎಕ್ಸಾಮ್ನ ಕ್ರ್ಯಾಕ್ ಮಾಡೋಕ್ಕೆ ತುಂಬಾ ಪ್ರಯತ್ನ ಪಟ್ರಂತೆ. ಬಟ್ ಅನ್ಫಾರ್ಚುನೇಟ್ಲಿ ಅದು ಪ್ರತಿ ಸತಿಗೂ ಕ್ರ್ಯಾಕ್ ಆಗಿಲ್ಲ. ಅದ್ರ ಜೊತೆಗೆ ಏಜ್ ಕೂಡ ಭಾರ ಆಯಿತು ಅಂತ ಸ್ಟಾಪ್ ಮಾಡಿದ್ದಾರೆ. ಬಟ್ ಇವ್ರ ಅಂಡರ್ ಎಜುಕೇಟ್ ಆಗಿರೋ ಸ್ಟೂಡೆಂಟ್ಸ್ಗಳಿಗೆ ಇವತ್ತು ಗೌರ್ಮೆಂಟ್ UPSC ಎಲ್ಲ ಕ್ಲಿಯರ್ ಮಾಡಿದ್ದಾರೆ ಅನ್ನೋದನ್ನ ಕೂಡ ಅವ್ರು ಹೇಳಿದ್ರು. ಗುಡ್ ಆ್ಯಕ್ಚುಲಿ. ಅವ್ರಿಗಾಗಿಲ್ಲ ಅಂದರೂ ಬೇರೆಯವ್ರಿಗಾಗಲಿ ಅನ್ನೋ ಥರ ಅವ್ರು ಮಾಡ್ತಿದ್ದಾರೆ. ಬಟ್ ಅವರಿಬ್ಬರ ಮಧ್ಯದಲ್ಲೂ ಜಗಮಖಿ ನಡೆಯೋಕ್ಕೆ ಶುರುವಾಯಿತು. ಶ್ರೇಯಸ್ ಅವ್ರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇತ್ತು, ಆ್ಯಟಿಟ್ಯೂಡ್ ಎಲ್ಲ ಚೆನ್ನಾಗಿ ಇಟ್ಕೊಂಡು ಬಂದರು. ಇವರಲ್ಲಿ ಸ್ವಲ್ಪ ಒಂದು ಕನ್ಫ್ಯೂಸ್ಡ್ ಮೈಂಡಲ್ಲಿರೋ ಒಂದು ಕೋಪದಲ್ಲಿದೆ, ಸ್ವಲ್ಪ ಅವ್ರದ್ದು ಆ್ಯಟಿಟ್ಯೂಡ್ ಬೇರೆ ಥರ ಇದೆ ಅನ್ನೋ ಥರ ತೋರಿಸ್ತಾ ಇತ್ತು. ಅವರು ಸಪ್ರೇಟ್ ಆಗಿದ್ದಾರಂತೆ, ಮದುವೆ ಆಗಿ ಅವ್ರ ವೈಫ್ಗೆ ಅವ್ರಿಗೆ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಸಪ್ರೇಟ್ ಆಗಿದಂತೆ. ಬಟ್ ಡಿವೋರ್ಸ್ ಆಗಿಲ್ಲಂತೆ ಅವ್ರಿಗೆ. ಸೊ ಇವ್ರಿಗೂ ಕೂಡ ಒಂದು ಟಾಸ್ಕ್ ಕೊಟ್ಟರು. ಇವರಿಬ್ಬರಲ್ಲಿ ಯಾರು ಒಬ್ಬರು ಬಿಗ್ ಬಾಸ್ ಮನೆಗೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಹೋಗ್ಬೋದು. ಇವರಿಬ್ಬರು ಜಗಾಮಖಿ ಮಾಡ್ಕೋಬೇಕು. ವಾದ ವಿವಾದಗಳು ನಡೆದು ಯಾರು ಹೋಗ್ತೀರಂತ ನೀವೇ ಡಿಸೈಡ್ ಮಾಡಿದ್ರು. ಆದರೆ ಅದನ್ನು ಏನು ಮಾಡ್ತಾ ಚಿಲ್ಲೆ ತಿಂತ ಮಾಡಬೇಕು ಅಂತ ಹೇಳಿದ್ರು. ಇಬ್ಬರು ತಿಂತಾನೆ ಮಾಡಿದ್ರು. ಬಟ್ ಒಂದು ಪಾಯಿಂಟಿಗೆ ಆಬ್ವಿಯಸ್ಲಿ ಯಾರೂ ಬರೋಕ್ಕಾಗಲ್ಲ. ಅದಕ್ಕೆ ಅಲ್ಲಿಗೆ ಒಂದು 30 ಸೆಕೆಂಡ್ಸ್ ಆದಮೇಲೆ ಸ್ಟಾಪ್ ಆಯಿತು. ಸೊ ಇವಾಗ ಇವರಿಬ್ಬರಲ್ಲಿ ಯಾರಿಗೆ ರೆಡ್ ಸಿಕ್ಕಿದೆ, ಯಾರಿಗೆ ಗ್ರೀನ್ ಸಿಕ್ಕಿದೆ ಅಂತ ನೋಡೋದಾದರೆ, ಅಭಿಷೇಕ್ ಅನ್ನೋರಿಗೆ 1 ರೆಡ್ಡು 3 ಗ್ರೀನ್ ಸಿಕ್ಕಿ ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಗಿದ್ದಾರೆ. ಆದರೆ ಶ್ರೇಯಸ್ ಅನ್ನೋರಿಗೆ 2 ರೆಡ್ಡು 2 ಗ್ರೀನ್ ಸಿಕ್ಕಿ ಹೋಲ್ಡ್ ಆಗಿದ್ದಾರೆ. ಸೊ ಇವತ್ತಿನ ಎಪಿಸೋಡ್ ಇದಾಗಿತ್ತು ಆ್ಯಕ್ಚುಲಿ. ಇಲ್ಲಿ ಬರೀ ಫಿಸಿಕಲಿ, ಮೆಂಟಲಿ ಅಥವಾ ಏನಂತಾರೆ ಎಜುಕೇಷ್ನಲ್ ವೈಸ್ ಮಾತ್ರನೇ ಚೆಕ್ ಮಾಡೋದಲ್ಲೇ ಎಲ್ಲ ಆ್ಯಂಗಲ್ಸಲ್ಲೂ ಚೆಕ್ ಮಾಡ್ತಾರೆ. ಆ್ಯಂಡ್ ಅವರ ಒಂದು ಪ್ರೊಫೆಷನ್ಸ್ಗಳಿಗೆ ರೆಸ್ಪೆಕ್ಟ್ ಕೊಟ್ಟುನೇ ನಡೆಸ್ತಾ ಇದ್ದಾರೆ. ಆ್ಯಂಡ್ ನಂಗೆ ಅನಿಸಿದ್ದು ತುಂಬಾ ಚೆನ್ನಾಗೇ ಬರ್ತಾ ಇದೆ ಆ್ಯಕ್ಚುಲಿ. ಅಂಥ ವರ್ಸ್ಟಾಗಿ ಏನು ನಡೀತಾ ಇಲ್ಲ. ಸೊ ಇದೆಲ್ಲ ನೋಡ್ತಾ ಈ ಸೆಕೆಂಡ್ ಎಪಿಸೋಡ್ಸ್ ಮುಗೀತು. ನಿಮಗೆ ಈ ಒಂದು ಎಪಿಸೋಡಲ್ಲಿ ಏನು ಚೆನ್ನಾಗಿತ್ತು, ಯಾವ್ದು ಚೆನ್ನಾಗಿರಲಿಲ್ಲ, ಇನ್ನೂ ಚೆನ್ನಾಗಿ ಜಡ್ಜ್ಮೆಂಟ್ ಯಾವ ಕಂಟೆಸ್ಟೆಂಟಿಗೆ ಕೊಡ್ಬೋದಿತ್ತು ಅನ್ನೋದೆಲ್ಲನೂ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಈ ಒಂದು ಎಪಿಸೋಡ್ ನಾನು ಕೊಟ್ಟಂಥ ರಿವ್ಯೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದಲ್ಲಿ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.